ನಮ್ಮ ತೆಂಗಿನ ಗಿಡ ಬೋಲ್ ಚೆನ್ನಾಗಿದಾವೆ. ಹೆಂಗ್ ಹಿಡ್ದೇವ್ ನೋಡು ಕಾಯ. ಒಂದೊಂದ್ ಗೋನಿಗೆ 100 ಕಾಯಿ ಹಿಡಿತಾವೇನಪ್ಪ. ಹಂಗ ಇದಾವೆ ಹಂಗೇನ್. ಎಲ್ಗೋದ್ರಿ ಇವ್ರು ನಮ್ಮ ಮನೆಯವರು? ಅಲ್ಕೂಲೇರೇನೋ ರಾಗಿ ಕಳೆ ತೆಗಿಯಕ್ ಬರ್ತಾರೆ ಅಂತ ಹೇಳಿದ್ರು. ಬಂದಿರಂಗ ಇದಾರೆ. ಇವರೇ ಕಾಣಿಸ್ತಾ ಇಲ್ಲ. ತಿಪ್ಪಿ ಒಬ್ಬನೇ ನಿಂತಿರಂಗ ಇದ್ದಾನೆ ಅಲ್ಲಿ. ಇರು ಕೇಳೋಣ ಎಲ್ಗೋದ್ರಿ ಇವರು. ಇಲ್ಲಿ ಕೆಲಸ ಮಾಡಾರ್ತಾಗ ಇರೋದ್ ಬಿಟ್ಟು ಅಂತಾನ. ಲೇ ತಿಪ್ಪೆ ತಿಪ್ಪೆ ಬಾರೋ ಇಲ್ಲಿ. ಅಮ್ಮೋರೆ ನೀವ್ಯಾಕೆ ಬರಕ್ ಹೋದ್ರಿ ಹೊಲ್ತಕ್ಕೆ? ಯಾಕೂ ಇಲ್ಲ, ಕೂಲರ್ ಬರ್ತಾರೆ ಅಂತ ಹೇಳಿದ್ರಲ್ಲ ನಿಮ್ ಸಾವುಕಾರರು, ಅದಕ್ಕೇನೆ ಹೆಂಗೆ ಕೆಲಸ ಮಾಡ್ತಾ ಇದಾರೆ ಅಂತ ನೋಡ್ಕೊಂಡು ಹೋಗಕ್ಕಂತ ಬಂದಿದ್ದೆ. ಎಷ್ಟ್ ಜನ ಬಂದ್ಯಾರ ಕೂಲರು? ಅಮ್ಮೋರೆ ಅದು ಒಂದ್ 4 ಬಂದೇವ್ರಿ ಅಮ್ಮೋರೆ. ಇನ್ನೇ ಇವತ್ತಾಗುತ್ತೆ ಕಳೆ ತೆಗಿಯೋದು. ಯಾಕಮ್ಮೋರೆ? ಏನಿಲ್ಲ, ಸುಮ್ನೆ ಕೇಳ್ದೆ. ನಾನು ಇನ್ನೇನ್ ಮಾಡೋಣ ಮಂತಾಗಿದ್ದು ಅವರೇ ಇದಾರಲ್ಲ, ಆ ಮಲ್ಲಿನು ಆ ಗುಲಾಬಿನು ಎಲ್ಲ ಮಾಡ್ತಾರೆ. ಹೊಲ್ತಕ್ಕೆ ಹೋಗಿ ಕೂಲರ್ ಹೆಂಗ್ ಬದುಕು ಮಾಡ್ತಾರೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಇರು ನೋಡ್ಕೊಂಬತ್ತೀನಿ, ಇಲ್ಲೇ ಇರು ನೀನು. ಹ್ಞೂ ಸರಿ ಅಮ್ಮೋರೆ, ಹೋಗಿ ನೋಡ್ಕೊಂಬರ್ರಿ. ಏಯ್ ಗಂಗಿ ರಂಗಿ ಎಲ್ಲ ನಾ ಕಳೆನ ಹಚ್ಕಡೆ ತಕ್ಕೊಂಡು ಹೋಗ್ಬೇಕು. ಆಮೇಲೆ ಮುಣ್ ಮುಚ್ಕೊಂಡು ಹೋಗಿರ ಕಳೆ ತೆಗಿದಂಗೆ. ಯಾರು ಇಲ್ಲ ಅಂತ ಹೇಳಿ ಜಲ್ದು ತಕ್ಕೊಂಡು ಬೈಗಾಗ ಒಟ್ಟದಿಗೆ ಮುಗಿಸ್ಕೊಂಡು ಹೋಗ್ರಿ. ಅಮ್ಮೋರೆ ನೀವೇ ನೋಡ್ರಿ ಹೆಂಗ್ ತೆಗ್ದಿದೀವಿ ಅಂತಾನ. ಇವತ್ತಾಗುತ್ತೆ, ನೀವೇನು ಯೋಚನೆ ಮಾಡ್ಬೇಡ್ರಿ. ನೀವ್ ಯಾಕೆ ಬಿಸ್ಲಾಗೆ ಅಯ್ಯೋ ಅಂತೀರಾ? ನಾವೆಲ್ಲ ತಕ್ಕೊಂಡು ಹೋಗ್ತೀವಿ. ನೀವ್ ಹೋಗ್ರಿ ಅಮ್ಮೋರೆ. ಅಲ್ಲಿ ಗುಡ್ಲು ತಗೆ ಮನಿಕೊಂಡಿರ್ರಿ, ಬೇಕಂದ್ರೆ ಆಮೇಲೆ ಬಂದು ನೋಡಿರಂತೆ ಹೆಂಗ್ ತೆಗಿತೀವಿ ಅಂತಾನ. ನೋಡ್ರಿ ಹಿಂದೆ ಎಲ್ಲನ ಹೆಂಗ್ ತೆಗ್ದಿದೀವಿ ಅಂತಾನ. ಒಂದೀಟು ಕಳೆ ಉಳ್ಕೊಂಡಿಲ್ಲ. ಬುಡ್ದಾಗ ಸಮೇತ ಒಂದು ಹುಲ್ ಕಡ್ಡಿನೂ ಬಿಟ್ಟಿಲ್ಲ, ಹಂಗ್ ತೆಗ್ದಿದೀವಿ. ಸರಿ ಸರಿ ಜಲ್ದು ತೆಗಿಬೇಕು. ಅಮ್ಮೋರೆ ನೋಡ್ಕೊಂಬಂದ್ರ ಎಲ್ಲ ಚೆನ್ನಾಗಿ ತೆಗ್ದೇವ್ರಲ್ವಾ? ಎಲ್ಲ ಚೆನ್ನಾಗಿ ತೆಗಿತಾ ಇದಾರಪ್ಪ. ಒಬ್ರು ಮುಂದಿರ್ಬೇಕು, ನೀನು ಅಲ್ಲೇ ಇರು ಅವ್ರಿಂದೇನೆ, ಎತ್ಲಾಗು ಹೋಗ್ಬೇಡ. ಅದ್ ಸರಿ, ನನ್ನ ಯಜಮಾನ್ರು ಎಲ್ಗೋದ್ರು? ಹೊಲ್ತಕ್ ಬರ್ತೀನಿ ಅಂತ ಬಂದ್ರಲ್ಲ? ಬಂದ್ರು ಅಮ್ಮವ್ರೆ, ಆದ್ರೆ ಏನೋ ಕೆಲ್ಸದ ಮೇಲೆ ಟೌನ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದ್ರು. ನನ್ನ ಇಲ್ಲೇ ಇರ್ಸಿ, ನೀ ನೋಡ್ಕೊಂತ ಇರು, ನಾನು ಹೋಗಿ ಬರ್ತೀನಿ ಜಲ್ದು ಅಂತ ಹೇಳಿ. ಹೌದಾ, ಸರಿ ಬಿಡು. ಅದೇ ನಮ್ದು 5 ಎಕರೆ ಕಿತ್ಕೊಂಡಿಲ್ಲಲ್ಲ ಲಕ್ಷ್ಮಿ, ಅವ್ರೇನ್ ಹಾಕ್ಯವ್ರೆ ಹೊಲ್ದಾಗಿ? ಯಾಕನ ಬೆಳೆ ಹಾಕ್ಯವ್ರ ಇಲ್ವಾ? ಹಾಕ್ಯವ್ರಿ ಅಮ್ಮವ್ರೆ, ರಾಗಿ ಹಾಕ್ಯವ್ರಿ ಅವ್ರುನು. ಗಂಡಗ್ ಬೇರೆ ಕಾಲ್ ಇವಾಗ ಓಡಾಡಕ್ ಆಗಲ್ವಲ್ಲ, ಯಾರೋ ಕಾಲ್ ಮುರಿಯಂಗ್ ಒಯ್ದೇವ್ರಿ. ಈಗ ಎಲ್ಲನ ಅವಳೆ ನೋಡ್ಕೊಂತಾಳೆ. ಬಂದೇವಳು ಹೊಲ್ತಾಕಿ. ಆ ಭಾಗ್ಯಮ್ಮನು ಜೊತೆ ಕರ್ಕೊಂಡು ಒಬ್ಳೆ ಬರಕ್ ಆಗಲ್ವಲ್ಲ, ಅದಕ್ಕೇನೆ ಭಾಗ್ಯಮ್ಮನ ಜೊತೆ ಕರ್ಕೊಂಬಂದು ನೀರು ಪಾರು ಇಕ್ತಾಳೆ. ಆಮೇಲೆ ಗೊಬ್ಬರ ಸೆಲ್ತಾಳೆ ಅವಳೇನಿ, ಎಲ್ಲನ ಅವಳೆ ಮಾಡ್ತಾಳೆ ಅಮ್ಮವ್ರಿ. ಗಂಡ ಬರಕ್ ಆಗಲ್ವಲ್ಲ ಇವಾಗ ಹೊಲ್ತಾಕೆ, ಅದಕ್ಕೇನಿ. ಹೌದಾ, ಗಂಡುಗೆ ಕಾಲ್ ಮುರಿಯಂಗ್ ಒಯ್ದೇವ್ರೇನು? ಯಾರು? ಯಾರ ಗೊತ್ತಿಲ್ಲ ಅಮ್ಮವ್ರೆ, ಯಾರನ ರಗ್ಗುಬ್ರಾಕಿ ಹಿಂದಾಸಿ ಬಂದು ದೊಣ್ಣೆ ತಂದು ಏರಿಕೆಯವ್ರಂತೆ. ಕಾಲು ಕುಂಟ ಆಗೈತೆ ಆ ಸೀನುಗೆ, ಅದಕ್ಕೆ ಅವನು ಇಲ್ಲೆಲ್ಲೂ ಬರಲ್ಲ. ನಡಿ ನೋಡ್ಕೊಂಬರೋಣ ಏನ್ ಬೆಳೆ ಹಾಕ್ಯವ್ರೆ ಏನು ಅಂತಾನ. ಐದಾಳ ಇಲ್ಲೇನೆ ಅವಳು ಹೊಲ್ತಾಗೆ? ಹ್ಞೂ ಅಮ್ಮವ್ರೆ, ಒಯ್ದಾಳೋ ಹೆಂಗೋ ಗೊತ್ತಿಲ್ಲ, ಇವತ್ತೇನು ನೋಡ್ಲಿಲ್ಲ. ದಿನ ಒಟ್ಟಿನಲ್ಲಿ ಬೊತ್ತಿರ್ತಾಳೆ ಹೊಲ್ದಾಕಿ. ಬರ್ರಿ ನೋಡ್ಕೊಂಬರೋಣ. ಅವರು ರಾಗಿ ಸಸಿ ಹಾಕಿದಾರೆ. ಎಲ್ಲನ ಕಳೆನು ಎಲ್ಲನ ತೆಗಿಯೋದು ನೆನ್ನೆಸ್ಲಿ ಆತು ಅವ್ರದ್ದು. ಎಲ್ಲನ ಅವಳು ಭಾಗ್ಯಮ್ಮ ಗುಂಡಜ್ಜಿ ಎಲ್ಲಾನು ಕರ್ಕೊಂಬಂದು ತೆಗಿತಾಳೆ. ನಡಿ ನೋಡ್ಕೊಂಬರೋಣ. ಅಮ್ಮೋರೆ ಇದೇ ಅಮ್ಮೋರೆ, ನಿಮ್ಮ ಹತ್ರ 5 ಎಕರೆ ಜಮೀನು ಬಿಡಿಸ್ಕೊಂಡ್ರಲ್ಲ ಕೋರ್ಟಿಗೆ ಹಾಕಿ, ನೋಡ್ರಿ ಇದೇ ಅವ್ರದ್ದು ಲಸ್ಮಕಾರ ಹಾಕಿರೋ ರಾಗಿ. ಚೆನ್ನಾಗೈತಿ ಅಮ್ಮೋರೆ ಇದೂನು. ಚೆನ್ನಾಗಿಲ್ಲ ಇನ್ನೇನಾಗುತ್ತೆ? ನಾವು ತಾನೇ ಎಲ್ಲ ಗೊಬ್ಬರ ಎಲ್ಲ ಹಾಕಿ ಜಯಿಸ್ಕೊಂಡು ಚೆನ್ನಾಗಿ ಇಕ್ಕೊಂಡಿದೀವಲ್ಲ, ನೆಟ್ಟಗಿರೋದ್ನ ನಮ್ದು ಅಂತ ಹೇಳಿ ಕಿತ್ಕೊಂಡ್ಬಿಟ್ರು ಕೋರ್ಟಿಗೆ ಹಾಕಿ. ಅನ್ಯಾಯವಾಗಿ ಕಿತ್ಕೊಂಡ್ಬಿಟ್ರಲ್ಲ, ಚೆನ್ನಾಗಾಗ್ದೆ ಇನ್ನೇನಾಗುತ್ತೆ ಹೇಳು? ಅಮ್ಮೋರೆ ಗಂಡುಗೆ ಕಾಲ್ ಮುರಿದಿದ್ರು ಇವಳೆ ಬಂದು ಎಲ್ಲ ಕೆಲಸನೂ ಮಾಡ್ತಾಳೆ ಅಮ್ಮೋರೆ ಲಸ್ಮಕ್ಕ. ನೋಡಿರಾ ಮಾಡ್ತಾಳೆ ಮತ್ತೀಗ. ಗಂಡು ಬೀರಿ ಇದ್ದಂಗ ಇದ್ದಾಳಲ್ಲ, ಅದಕ್ಕೆ ಮಾಡ್ತಾಳ ಅವಳು. ಓಹೋ, ಯಾಕೋ ಈ ಕಾಳಂ ಬಂದ್ಬಿಟ್ಟವಳೆ ಲಸ್ಮಕ್ಕ ರಾಗಿವಲ್ಲ ನೋಡಕ್ಕೆ. ಏನ್ ಕಾಳಮ್ಮರೇ ಲಸ್ಮಕ್ಕ ಹೊಲ್ದಕ್ ಬಂದ್ಬಿಟ್ಟಿದ್ದೀರಾ? ಏನ್ ರಾಗಿ ಹಂಗೈತೆ ಅಂತ ನೋಡಕ್ ಬಂದ್ರೇನು ಲಸ್ಮಕ್ಕರ್ದ? ಬಾಯ್ ಮುಚ್ಚೆ ಸಾಕು. ಓಹೋ ಲಸ್ಮಕ್ಕರ್ದಂತೆ, ಲಸ್ಮಕ್ಕರ್ದು ನಮ್ಮ ಹೊಲ ಕಣೆ ಇದು. ಏನೋ ಅನ್ಯಾಯ ಮಾಡಿ ನಮ್ ತ ಕಿತ್ಕೊಂಡು ಹೇಳ್ಕೇನೆ ಲಸ್ಮಕ್ಕೊಂದು ಆಗ್ಬಿಡುತ್ತೆ ಈ ಹೊಲ. ನಮ್ಮ ಹೊಲ ಕಿತ್ಕೊಂಡು ಅಲ್ಲ ಕಾಳಮ್ಮರೆ, ಕೋರ್ಟ್ನಾಗೆಲ್ಲ ತೀರ್ಮಾನ ಆಗೈತಿ. 5 ಎಕರೆ ಜಮೀನು ಸೀನಪ್ಪ ಲಸ್ಮಕ್ಕರ್ಗೆ ಸೇರ್ಬೇಕು ಅಂತಾನೆ. ಅವರು ಅಷ್ಟೇನೆ ಎಲ್ಲನ ಅವ್ರ ಹೆಸರಿಗೆಲ್ಲನ ದಾಖಲೆ ಸಮೇತ ಮಾಡಿಸ್ಕೊಂಡಿದ್ದಾರೆ. ಹಂಗಿದ್ರು ನಮ್ಮೊಲ ಅಂತ ಹೇಳ್ತಿರಲ್ಲ. ಇನ್ನ ಎಷ್ಟ್ ದಿನ ಅಂತ ನಮ್ಮೊಲ ಅಂತ ಹೇಳ್ಕೊಂತೀರಾ? ನಮ್ಮೊಲ ಅಂದೆ ಇನ್ನೇನು ನಿಮ್ಮೊಲ ಅಂಬಕ್ಕಾಗುತ್ತೇನಿ? ಸಾಯ ತಕನ ನಮ್ ಋಣದಾಗೆ ಸಾಯ್ಬೇಕು. ಈ ಲಕ್ಷ್ಮಿನು ಆ ಸೀನಾನು ಇಬ್ರುನು. ನಾವ್ಯಾಕೆ ನಿಮ್ ಋಣದಾಗ ಸಾಯ್ಬೇಕು? ನಮ್ಮೊಲ್ದಾಗ ನಾವು ಬೆಳ್ಕೊಂಡು ತಿಂತೀವಿ. ಅನ್ಯಾಯ ಮಾಡಿದಾರು ನಿಮ್ಮ ಮನೆಯವರು, ನಿಮ್ಮ ಮಾವ, ನಿನ್ ಗಂಡ ಎಲ್ಲಾರ್ಗು ಅನ್ಯಾಯ ಮಾಡಿ ಹೊಲ ಕಿತ್ಕೊಂಡಿದ್ದ. ನಾವು ನ್ಯಾಯ ರೀತಿಲಿ ಹೋರಾಡಿ ನಮ್ಮ ಹೊಲನ ನಾವು ಬಿಡಿಸ್ಕೊಂಡಿದೀವಿ ಅಷ್ಟೇನೆ. ಅನ್ಯಾಯ ಮಾಡಿದಾರು ನೀವು. ನಮ್ ಋಣದಾಗ ಇದ್ದಿದ್ದು ಇಷ್ಟು ವರ್ಷನ ನೀವು. ಅದನ್ನೇನು ಪುಕ್ಸಟ್ಟೆ ಏನು ಬಾರಿಸ್ಕೊಂಡಿರ್ಲಿಲ್ಲ.
ಹಾ ದುಡ್ಡು ಕೊಟ್ಟೆ ದುಡ್ಡು ಬಿಸಾಕಿದ್ರು ಅದಕ್ಕೇನೆ ಹೆಸರಿಗೆ ಮಾಡಿಸ್ಕೊಂಡಿದ್ದಾರೆ. ನೀನು ಅನ್ಯಾಯವಾಗಿ ಯಾತೆತ ಸುಳ್ಳು ಪತ್ರ ಎಲ್ಲ ತಯಾರು ಮಾಡಿ ನಮ್ಮ 5 ಎಕರೆ ಜಮೀನ ನೀನ್ ಕಣಿ ಸುಳ್ಳು ದಾಖಲೆ ಕೊಟ್ಟು ಕಿತ್ಕೊಂಡಿರೋದು ನೀನು. ನೀನು ನಮ್ಮ ಋಣದಾಗಿರೋದು ನಾವಲ್ಲ. ಯಾರ ಋಣದಾಗೆ ಯಾರು ಇದ್ದಾರೆ, ಯಾರ ಋಣನ ಯಾರು ತಿಂದೇವ್ರೆ ಎಂಬುದು ಆ ದೇವ್ರು ನೋಡ್ಕೊಂತಾನೆ. ಹೇಳು, ನೀನೇನು ಹೇಳ್ಬೇಕಾಗಿಲ್ಲ. ಹ್ಞೂ ಕಣಿ, ಆ ದೇವ್ರೆ ಮತ್ತೆ ನೋಡ್ಕೊಂಬದು. ಆ ದೇವ್ರು ಕಣ್ ಬಿಟ್ಟು ನೋಡಿದಾನೆ ಅನ್ಯಾಯ ಮಾಡಿರೋರು ಯಾರು, ನ್ಯಾಯ ರೀತಿಲಿ ಇರೋರು ಯಾರು ಅಂತಾನ. ಅದಕ್ಕೆ ಮತ್ತೀಗ ನಿನ್ ಗಂಡನ ಕಾಲ ಮುರಿಯಂಗ್ ಮಾಡಿರೋದು ಆ ದೇವ್ರು. ಇನ್ನೊಬ್ರಿಗೆ ಅನ್ಯಾಯ ಮಾಡಿದ್ರೆ ಹಿಂಗೆ ಆಗೋದು. ಮನುಷ್ಯ ಕೈಲಿ ಶಿಕ್ಷೆ ಕೊಡಕ್ಕಾಗ್ಲಿಲ್ಲ ಅಂತಂದ್ರೆ ಆ ದೇವರೇ ಶಿಕ್ಷೆ ಕೊಡ್ತಾನೆ ಎಂಬುದಕ್ಕೆ ನಿನ್ ಗಂಡನ ಕಾಲ್ ಮುರಿದಿರೋದೇ ಸಾಕ್ಷಿ. ನನ್ ಗಂಡನ ಕಾಲ್ ಮುರಿದಿರೋರು ಹಾಳಾಗಿ ಹೋಗ್ತಾರೆ. ನೋಡ್ತಾ ಇರು, ಅವ್ರೇನು ಉದ್ಧಾರ ಆಗಲ್ಲ. ಯಾರಾದ್ರೂ ಮುರಿಲೇಳು ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಅದಕ್ಕೆ ಮತ್ತೀಗ ಯಾರು ಮುರಿದಾರೆ ಎಂಬುದು ನಿನ್ಗಿನ್ನ ಗೊತ್ತಾಗಿಲ್ಲ. ನೀನು ನೆಟ್ಟಗಿದ್ದಿದ್ರೆ ಇಷ್ಟೊತ್ತಿಗೆ ಕಂಡಿಡಿಬೋದಾಗಿತ್ತು ಯಾರು ಮುರಿದವ್ರೆ ನಿನ್ ಗಂಡನ ಕಾಲ ಅಂತಾನ. ನೀನು ನ್ಯಾಯವೇದಾಳಲ್ವಲ್ಲ, ಅದಕ್ಕೆ ಮತ್ತೀಗ ನಿನ್ಗೆ ಏನೂ ಗೊತ್ತಿಲ್ಲ ಯಾರು ಮುರಿದಾರೆ ಏನು ಎತ್ತ ಅಂತಾನ. ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು. ಹೆಂಗ್ಸಾದ್ಮೇಲೆ ಎಲ್ಲಾರ್ ಕೊಟ್ಟು ಜಾಗಳಕ್ಕೆ ಹೋದ್ರೆ ಹಿಂಗೆ ಆಗೋದು. ಇವತ್ತು ನಿನ್ ಗಂಡನ ಕಾಲು ಮುರಿದವ್ರೆ ನಾಳಿಕೆ ನಿನ್ ಕಾಲು ಮುರಿತಾರೆ. ಹಿಂಗೆಲ್ಲ ಆಡಿರಿ. ನನ್ ಗಂಡನ ಕಾಲು ಮುರಿಯಂಗ್ ಮಾಡಿರೋರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ನಾನ್ ಮನ್ಸ್ ಮಾಡಿದ್ರೆ ಇವತ್ತೇ ಜೈಲಿಗೆ ಹಾಕ್ಸ್ಬೋದು ಅವ್ರನ್ನ. ಏನಂದ್ರೆ ನಮ್ಮ ಅತ್ತೆ ಮಾತು ಕೇಳ್ಕೊಂಡು ಸುಮ್ಮನೆ ಇದ್ದೀನಿ, ಹೋದ್ರೆ ಹೋಗ್ಲಿ ಅಂತ ಹೇಳಿ. ಗೊತ್ತು ಬದ್ನೆಕಾಯಿ. ಗೊತ್ತಿದ್ರೆ ನೀನ್ ಯಾಕೆ ಸುಮ್ಮನೆ ಇರ್ತಿದ್ದೆ? ನನಗೆ ಗೊತ್ತಿಲ್ವೇ ನೀನು ಬುದ್ಧಿ ಯಾರು ಅಂತ ಗೊತ್ತೇ ಇಲ್ಲ. ಯಾರು ಅಂತ ಹೇಳಿದ್ರೆ ನೀನೇ ಎದೆ ಹೊಡ್ಕೊಂಡು ಸಾಯ್ತೀಯ. ಲಬೋ ಅಂತನ ಬಡ್ಕೋಬೇಕಾಗುತ್ತೆ. ನನ್ ಗಂಡನ ಕಾಲ್ ಮುರಿದಿರೋರ್ಗೆ ನಾನೇನ ಬುದ್ಧಿ ಕಲ್ಸಕ್ ನಿಂತ್ಕೊಂಡ್ರೆ ಅಷ್ಟೇನೆ. ನೀನು ಲಬೋ ಅಂತ ಹೇಳಿ ಬಾಯಿ ಬಡ್ಕೋಬೇಕಾಗುತ್ತೆ. ಈಗಲೇ ನಿನ್ ಗಂಡ ಅನ್ಯಾಯ ಮಾಡಿ ಜೈಲಿಗೆ ಹೋಗಿ ಬಂದ, ತಿರ್ಗಾ ನಿನ್ ಮಗಳು ಜೈಲಿಗೆ ಹೋಗ್ಬೇಕಾಗುತ್ತೆ. ನಾನೇನ ಹಂಗೆ ಸೇಡು ತೀರಿಸ್ಕೊಂಬಕ್ ನಿಂತ್ಕೊಂಡ್ರೆ ಸುಮ್ಮನೆ ಹೋಗತ್ ಕಲ್ಕ ನನ್ ಕೇಳಕ್ ಬೇಡ ನೀನು. ಅಂದ್ರೆ ಏನೇ ನಿಮ್ ಮಾತಿನ ಅರ್ಥ? ನನ್ನ ಮಗಳು ಯಾಕೆ ಜೈಲಿಗೆ ಹೋಗ್ತಾಳೆ? ಮಕ್ಕ ಏನು ಹೇಳಕ್ ಹೋಗ್ಬೇಡ, ಸುಮ್ಮನೆ ಹೋದ್ರೆ ಹೋಗ್ಲಿ. ಯಾಕೆ ಗುದ್ದಾಡ್ತೀಯ? ನಡಿ ನಾವು ಹೋಗೋಣ. ಅಯ್ಯಮ್ಮ ಪಾಡಿಗೆ ಅಯ್ಯಮ್ಮ ನೋಡ್ಕೊಂಡು ಹೋಗಕ್ಕಂತ ಬಂದೇಳೆ, ಹೋಗ್ತಾಳೆ ನಡಿ. ಅಯ್ಯಮ್ಮ ಮಾತಾಡ್ದೇರ್ಕೇನೆ ಈ ಜಮೀನು ಅವಳದಾಗಲ್ಲ, ನಡಿ ಹೋಗೋಣ ನಾವು. ಸುಮ್ಮನೆ ಯಾಕೆ ಗುದ್ದಾಡ್ತೀಯ? ಸುಮ್ಮನೆ ಭಾಗ್ಯಮ್ಮ, ನಾವ್ಯಾಕೆ ಎದಕ್ಕೆಬೇಕು? ಅಲ್ಲ ಮಾಡಬಾರ್ದು ಮಾಡಿರೋರೆ ಇಷ್ಟು ಜೋರಾಗಿ ಮಾತಾಡ್ಬೇಕಂದ್ರೆ ನ್ಯಾಯ ರೀತಿಲಿ ಬದುಕೋರು ನಾವಿನ್ಯಂಗ್ ಮಾತಾಡ್ಬೇಕು? ಯಾಕೆ ಸುಮ್ಮನಾಗ್ಬಿಟ್ಟಲ್ಲ? ಯಾಕೆ ಬೈವಾತೇನು? ನನ್ನ ಮಗಳು ಯಾಕೆ ಜೈಲಿಗೆ ಹೋಗ್ತಾಳೆ? ನನ್ನ ಮಗಳನ್ನ ಜೈಲಿಗೆ ಕಳಿಸೋ ಅಂತಾರು ಈ ಭೂಮಿ ಮೇಲೆ ಇನ್ನ ಹುಟ್ಟಿಲ್ಲ ಕಣಿ. ಬೇಕಂದ್ರೆ ನಾನ್ ಮನ್ಸ್ ಮಾಡಿರೆ ನಿನ್ನ ಬೇಕಾದ್ರೆ ಜೈಲಿಗೆ ಕಳಿಸ್ಬೋದು. ಇವಳೆ ಗಂಡನ್ನ ಇಲ್ಲಿಂದ ರೌಡಿಗಳನ್ನ ಬಿಟ್ಟು ಒಡ್ಸ್ಯವಳೆ. ಇವಳು ಗಂಡಗೂ ಇವಳಿಗೂ ಆಗ್ತಿರ್ಲಿಲ್ಲ, ಜಗಳ ಮಾಡಿ ಇವಳೆ ಒಡ್ಸಿರೋದು ಅಂತನ ಕಂಪ್ಲೇಂಟ್ ಕೊಟ್ಟು ಒಳಕ್ ಹಾಕಿಸ್ಬೋದು ನಿನ್ನೆ ನಾನು. ಆದ್ರೆ ಏನ್ ಮಾಡೋದು, ನೀನು ನಿನ್ ಗಂಡನು ಇರೋ ಇದಕ್ಕೆ ಸರಿಯಾಗಿ ಆಗೈತಿ ಅನ್ಕೊಂಡು ನಾನು ಸಂತೋಷ ಪಡ್ತೀನಿ. ನೀನ್ ಜೈಲಿಗೆ ಹಾಕ್ಸಿರೆ ನನಗೇನು ಬರಂಗೈತಿ. ಪೊಲೀಸ್ನರೇನು ದಡ್ಡ ಅನ್ಕೊಂಡಿದ್ಯೇನು? ನೀನು ಹೋಗಿ ಕಂಪ್ಲೇಂಟ್ ಕೊಟ್ಟೆ ಇರ್ತೀನಿ ಎಳ್ಕೊಂಡು ಹೋಗಕ್ಕೆ. ಅವ್ರಿಗೂ ಬುದ್ಧಿ ಐತಿ, ನಿನ್ನಂಗೇನು ಅವರು ದಡ್ರಲ್ಲ. ಏನೋ ಕಂಪ್ಲೇಂಟ್ ಕೊಟ್ಟೆ ಇರ್ತೀನಿ ಒದ್ದು ಒಳಗೆ ಹಾಕಕ್ಕೆ. ಆದ್ರೆ ನಾನ್ ಕಂಪ್ಲೇಂಟ್ ಕೊಟ್ರೆ ನಿನ್ನ ಮಗಳು ಅದೇ ಈಗ ಅಲ್ಲಿ ಎಲ್ಲೋ ಎಮ್ಮೆ ಕಾಯ್ಕೊಂಡು ಇದ್ದಾಳಲ್ಲ ನೇತ್ರಿ ಎಂಬಳು, ಅವಳನ್ನ ಜೈಲಿಗೆ ಹಾಕಿಸ್ಬೋದು ನಾನು ಮನ್ಸು ಮಾಡಿರಿ. ನನ್ನ ಮಗಳು ಎಮ್ಮೆನಾದ್ರೂ ಕಾಯ್ತಾಳೆ, ಕತ್ತೆನಾದ್ರೂ ಕಾಯ್ತಾಳೆ, ಅದನ್ನ ಕಟ್ಕೊಂಡು ನಿನಗೇನೇ ಆಗ್ಬೇಕು? ನನ್ನ ಮಗಳೇನೇ ಮಾಡಿಲ್ಲ ನಿನಗೆ ಅನ್ಯಾಯನ? ನೀನಿನ್ನ ನಮ್ಮ ಮನೆಯವ್ರಿಗೆಲ್ಲರಿಗೂ ಅನ್ಯಾಯ ಮಾಡಿದ್ಯಾ, ನನ್ನ ಗಂಡನ್ನ ಜೈಲಿಗೆ ಹೋಗಂಗ್ ಮಾಡಿದ್ಯಾ. ಈಗ ಹೇಳ್ದಲ್ಲ ನಿನ್ ಗಂಡನ ಕಾಲ್ ಮುರ್ಸಿರೋರು ಯಾರು ಅಂತ ನಿನಗೆ ಗೊತ್ತೇ ಇಲ್ಲ ಇನ್ನಾನ ಅಂತಾನ. ನನ್ನ ಗಂಡನ ಕಾಲ್ ಮುರ್ಸಿರೋರು ಬೇರೆ ಯಾರು ಅಲ್ಲ, ನಿನ್ನ ಮಗಳು ನಿಮ್ಮಪ್ಪಯ್ಯ. ನಮ್ಮಪ್ಪಯ್ಯನ ಏನೇ ಬೊಗ್ಳ್ತಾ ಇದೀಯ ನೀನು? ನಮ್ಮಪ್ಪಯ್ಯನ ಸುದ್ದಿಗೆ ಬಂದ್ರೆ ಏನು ಇಲ್ಲ ನೋಡು. ನಿಮ್ಮಪ್ಪಯ್ಯನೇ ಮತ್ತೀಗ. ನಿಮ್ಮಪ್ಪಯ್ಯನು ನಿನ್ನ ಮಗಳು ಸೇರ್ಕೊಂಡು ನನ್ನ ಗಂಡನ ಕಾಲ್ ಮುರ್ಸಿರೋದು. ನನ್ಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯೇನು? ನಿನಗೆ ಗೊತ್ತಿಲ್ಲ ಅಂತಂದ್ರೆ ಹೋಗಿ ನಿಮ್ಮಪ್ಪಯ್ಯನು ನಿನ್ನ ಮಗಳನ್ನು ವಿಚಾರಿಸೋಗಿ ಹೋಗಿ. ಸುಳ್ಳು ಬೊಗಳಿರೆ ನಾನೇನು ಸುಮ್ಮನಿರಲ್ಲ ನೋಡು. ಅವ್ರ್ಯಾಕೆ ಬರ್ತಾರೆ ಇಲ್ಲಿಗೆ ನಮ್ಮಪ್ಪಯ್ಯ? ಅಳಮರೆ ಇದು ನಿಜಾನೇ, ಸುಳ್ಳಲ್ಲ. ಬೇಕಂದ್ರೆ ನೇತ್ರನೋ ಕೇಳ್ರಿ. ಲಸ್ಮಕಾರ ಅತ್ತೆ ಕೆಂಚಮ್ಮ ಗೌರಿ ನೋಡಕಂತ ಹೇಳಿ ಹೋಗಿದ್ರಂತೆ. ನಿಮ್ ನೇತ್ರಂದು ಅದೇ ಊರೇ ತಾನೆ. ನೇತ್ರನು ಗೌರಿನು ಮಾತಾಡ್ತಿದ್ರಂತೆ. ಅವಾಗ ನೇತ್ರನೇ ಹೇಳಿಳಂತೆ, ನಿಮ್ಮ ಅಣ್ಣಯ್ಯ ಸೀನಪ್ಪನ ಕಾಲ್ ಮುರ್ಸಿದ್ದು ನಾನು ನಮ್ಮ ತಾತ ಸೇರ್ಕೊಂಡೆ ಮುರ್ಸಿದ್ದು ಅಂತಾನ. ಗೊತ್ತಾತ? ಹೋಗಿ ಬೇಕಂದ್ರೆ ವಿಚಾರ್ಸೋಗಿ ಹೋಗಿ, ನಾವ್ ಹೇಳೋದ್ ಸುಳ್ಳು ಅಂತಂದ್ರೆ. ನನಗೆ ಗೊತ್ತು ಕಣಿ, ಏನೋ ಸಂಚು ಮಾಡಿ ನಮ್ ನೇತ್ರಮ್ಮನೂ ಜೈಲ್ಗೆ ಹಾಕಿಸ್ಬೇಕು ಅಂತ ಏನೋ ಮಾಡ್ಕೊಂಡಿದೀಯ. ಯಾರು ಅಂತನ ಕಂಡಿಡಿಯಕ್ಕಾಗಿಲ್ವಲ್ಲ, ಅದಕ್ಕೇನೆ ನಮ್ ನೇತ್ರಗೂ ನಮ್ಮ ಅಪ್ಪಯ್ಯನ ಮೇಲೆ ಎತ್ತಾಕಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅನ್ಕೊಂಡಿದ್ಯೇನು? ಸುಳ್ಳು ಕಂಪ್ಲೇಂಟ್ ಕೊಟ್ಟೆ ಇಡ್ಕೇನೆ ಯಾರು ಜೈಲಿಗೆ ಹಾಕಲ್ಲ. ನೀನೇ ಹೇಳ್ತಿದ್ದೆ ಕಂಪ್ಲೇಂಟ್ ಕೊಟ್ಟೆ ಇಡ್ಕೆ ಯಾರು ಜೈಲಿಗೆ ಹಾಕಲ್ಲ, ಅವ್ರಿಗೂ ಬುದ್ಧಿ ಐತಿ ಅಂತಾನ. ಈಗ ನಾನು ಅದನ್ನೇ ಹೇಳ್ತೀನಿ, ನೀನ್ ಕಂಪ್ಲೇಂಟ್ ಕೊಟ್ಟೆ ಇಡ್ಕೇನೆ ಯಾರನ್ನೂ ಜೈಲಿಗೆ ಹಾಕಲ್ಲ. ನಾನು ಹೇಳಿದ್ದ ನೀನ್ ನಂಬದೇ ಇದ್ರೆ ಹೋಗಿ ನಿಮ್ಮ ಅಪ್ಪಯ್ಯನು ನಿನ್ನ ಮಗಳನ್ನ ವಿಚಾರಿಸೋಗು, ನನ್ನೇನ್ ಕೇಳ್ತೀಯ? ಬಾರೆ ಭಾಗ್ಯಮ್ಮ ನೀರಿಕ್ಬೇಕು, ಹೋಗೋಣ ಜಲ್ದು. ಇವಳ್ತಾಗೇನ್ ಮಾತಾಡ್ಕೊಂಡ್ ನಿಂತ್ಕೊಂಬದು. ಏನ್ ಲತಿಪೆ ಇವಳು ಹಿಂಗ್ ಬೊಗಳ್ತಾ ಇದ್ದಾಳೆ?
ಇವಳು ಗಂಡನ ಕಾಲ್ ಮುರಿಸಿದ್ದು ನಮ್ಮ ಅಪ್ಪ ಏನೋ ನೇತ್ರನ. ಹಾ, ಏನೋ ಹೇಳ್ತಾ ಇದ್ದಾಳೆ ಇವಳೆ, ನಿಜ ಹೇಳ್ತಾ ಇದ್ದಾಳು ಸುಳ್ಳು ಹೇಳ್ತಾ ಇದ್ದಾಳು? ನಡಿಯಲ್ಲ, ಮೊದ್ಲು ಹೋಗಿ ನಮ್ಮ ಅಪ್ಪ ಇನ್ನು ವಿಚಾರಿಸ್ಬೇಕು. ನನಗೂ ಗೊತ್ತಿಲ್ಲ ಅಮ್ಮವ್ರೆ, ಈಗಲೇ ನನಗೂ ಗೊತ್ತಾಗ್ತಾ ಇರೋದು. ಸೀನಪ್ಪನ ಕಾಲ್ ಮುರಿಯಂಗ್ ಮಾಡಿದ್ದು ನಿಮ್ಮ ಅಪ್ಪ ಯಾರು, ನೇತ್ರಮ್ಮರ. ಅಯ್ಯೋ, ಅವ್ರು ಯಾಕೆ ಹಿಂಗೆ ಮಾಡಕ್ ಹೋದ್ರು? ಸರಿ ಸರಿ ನಡಿ, ಮಂತಕ್ಕೆ ಹೋಗ್ಬೇಕು ನಾನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.